ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋರಿಗೋಸ್ಕರ ಈ ಶಂಕರ್ ಸ್ಪೈನಲ್ ಕಾರ್ಡ್ ರಿಕವರಿ ಪಾತ್ ಯೂಟ್ಯೂಬ್ ಚಾನಲ್ ಅದಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿರೋದು. ಲೈಫಲ್ಲಿ ಆಟ ಸಾಧನೆ ಏನಾದರೂ ಮಾಡಬೇಕು ಅಂತಲೇ ಈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಮನೆ ಮಗ ಶಂಕರ್ ಮಾಡುವ ವಂದನೆಗಳು. ಬನ್ನಿ, ಆ ದಿನ ನನ್ನ ಫ್ರೆಂಡ್ ಮದುವೆ ಚಿಕ್ಕಬಳ್ಳಾಪುರದಲ್ಲಿತ್ತು. ಹೊರಟ ನಾನು ಬೆಂಗಳೂರಿಂದ ಹಂಗೆ ಏರ್ಪೋರ್ಟ್ ರೋಡಲ್ಲಿ ಹೋಗಿ ಅದಾದಮೇಲೆ ಚಿಕ್ಕಬಳ್ಳಾಪುರ ಆನ್ ದ ವೇ. ಇದು ಚಿಕ್ಕಬಳ್ಳಾಪುರ ನೋಡಿ, ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ನಂದಿ ಹಿಲ್ಸ್ ಅದೆಲ್ಲ ಇದೆ, ಅದು ನೆಕ್ಸ್ಟ್ ಟೈಮ್ ಹೋಗ್ತೀನಿ. ಅದಾದ ನಂತರ ಈಶಾ ಫೌಂಡೇಶನ್ನ ನೋಡಿಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡಿ ನೈಟು ಮದುವೆ ಛತ್ರದಲ್ಲಿ ಸ್ಟೇ ಆಗಿ ಮಾರನೆಗೆ ನನ್ನ ಫ್ರೆಂಡ್ ಮದುವೆ. ನೋಡಿ, ನನ್ನ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ನಾನು ಬಿಟ್ಟೆ. ಹ್ಯಾಪಿ ಮ್ಯಾರೇಡ್ ಲೈಫ್ ತೇಜ, ಜೀವನದಲ್ಲಿ ನಗ್ನಾಗ್ತಾ ಚೆನ್ನಾಗಿರು. ಇದಾದಮೇಲೆ ನಾನು ಹೊರಟಿದೆ ಕದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನಿಗೆ. ನನ್ನ ಸರ್ವಸ್ವ, ನನ್ನ ಉಸಿರು, ನನ್ನ ತಂದೆ ಎಲ್ಲ ಇವನ ಆಶೀರ್ವಾದದಿಂದ ನಾನು ಈ ದಿನ ಬನ್ನಿ ಕೋಟಿಲಿಂಗೇಶ್ವರ ಸ್ವಾಮಿ ದರ್ಶನವನ್ನು ಪಡೆಯೋಣ. ಇದಕ್ಕೂ ಮುಂಚೆ 2006ರಲ್ಲಿ ನನ್ನ ತಂದೆ, ನಮ್ಮಮ್ಮ, ನಮ್ಮ ಅಣ್ಣದಿರು, ನಮ್ಮ ಅತ್ತೆದಿರು, ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ ಆಲ್ ರಿಲೇಷನ್ಶಿಪ್ಪಲ್ಲಿ ನಾವು ಬಸ್ ಮಾಡಿಕೊಂಡು ಈ ಸ್ಥಳಕ್ಕೆ ಬಂದಿದ್ದು. ಆವಾಗ ನನಗೆ ಆಕ್ಸಿಡೆಂಟ್ ಆಗಿರಲಿಲ್ಲ. ನಾನು ಚೆನ್ನಾಗಿ ನಡೀತಿದ್ದೆ, ವಾಕ್ ಮಾಡ್ತಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನನಗೆ ಈ ಸನ್ನಿಧಾನಕ್ಕೆ ಬರೋಕ್ಕಾಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಬರಬೇಕು ಅಂತ ತುಂಬ ಸಲ ಅಂದ್ಕೊಂಡೆ, ಆದರೆ ಬರೋಕ್ಕಾಗ್ತಿರಲಿಲ್ಲ. ಆದರೆ ಈ ದಿನ ಈ ಅವಕಾಶ ನಂಗೆ ಸಿಕ್ಕಿದೆ. ಬನ್ನಿ ದರ್ಶನವನ್ನು ಮಾಡೋಣ, ಒಳಗಡೆ ಹೋಗೋಣ. ಆಮೇಲೆ ನಾನು ಇಲ್ಲಿ ಬರ್ತಾ ನನಗೆ ನಮ್ಮಪ್ಪ ನೆನಪಾದರು. ತುಂಬ ಅಂದರೆ ತುಂಬಾ ನೆನಪಾದರು. ಹಾಗೆ ಒಳಗಡೆ ಬಂದಿದ್ದಕ್ಕೆ ಕ್ಯಾಮ್ರಾ ಇಟ್ಕೊಂಡು ವಾಕರಲ್ಲಿ ವಾಕ್ ಮಾಡೋಕ್ಕಾಗಲಿಲ್ಲ ನನಗೆ. ಆದಷ್ಟು ಟ್ರೈ ಮಾಡಿದೆ ವಾಕ್ ಮಾಡೋಣ ಅಂತ. ವಾಕ್ ಮಾಡ್ತಾ ಏನಾಯಿತು ಅಂದರೆ ವೀಡಿಯೋ ಫುಲ್ಲು ಶೇಕ್ ಆಗೋ ಥರ ಆಗ್ತಾಯಿತ್ತು. ಯಾವ ಥರ ಶೇಕು ಅಂದರೆ ನೋಡಿ, ನಿಮಗೆ ಕಾಣುತ್ತೆ ಈಗ ನೋಡಿ, ಶೇಕ್ ಆಗ್ತಿದೆ, ನೀವು ನೋಡ್ತಾ ಇದ್ದೀರಾ. ನನಗೆ ಗೊತ್ತಾಗಿಲ್ಲ ಏನು ಮಾಡಬೇಕು ಅಂತ. ಈ ಟೈಮಲ್ಲಿ ಯೋಚನೆ ಮಾಡ್ಕೊಂಡು ಇರಲಿ ಪರವಾಗಿಲ್ಲ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ವಾಕ್ ಮಾಡೋಣ ಅಂತ ನಾನು ವಾಕರಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ವಾಕ್ ಮಾಡ್ಕೊಂಡು ಹೋದೆ. ಇದರಿಂದ ನನಗೆ ಗೊತ್ತಾಗಿರೋದು ಏನು ಅಂದರೆ, ಎಲ್ಲ ವಿಶೇಷ ಚೇತನ್ಯರಿಗೆ ನಾನು ಹೇಳೋದೊಂದೇ, ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗ್ತಿರೋ ಅವರೆಲ್ಲ ದಯವಿಟ್ಟು ವೀಲ್ ಚೇರ್ಸ್ನ ಯೂಸ್ ಮಾಡಿ. ನೀವು ವೀಲ್ ಚೇರ್ಸ್ ಯೂಸ್ ಮಾಡೋದ್ರಿಂದ ಎಲ್ಲ ಲಿಂಗಗಳನ್ನೂ ನೀವು ನೋಡ್ಬೋದು, ಎಲ್ಲ ಕಡೆನೂ ನೀವು ಸುತ್ಬೋದು. ಇದಾದಮೇಲೆ ನನಗೆ ಎಲ್ಲ ಕಡೆನೂ ಹೋಗೋಕ್ಕಾಗಿಲ್ಲ. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಇಬ್ಬರು ಹುಡುಗರಿದ್ದರು. ಒಬ್ಬರು ಆಂಧ್ರ ಪ್ರದೇಶದವರು. ಹೇಳಬೇಕು ಅಂದರೆ ಹೆಲ್ಪ್ ಮಾಡ್ತಾರೆ, ಖಂಡಿತವಾಗ್ಲೂ ವಿಶೇಷ ಚೇತನರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಕೊಟ್ಟೆ ಕ್ಯಾಮ್ರಾ ನೋಡಿ, ಅವ್ರ ಕ್ಯಾಮ್ರಾ ಕೊಟ್ಬಿಟ್ಟು ನಾನು ಹೇಳಿದೆ ಅವ್ರಿಗೆ, ಫುಲ್ಲು ಒಂದು ರೌಂಡ್ ಬನ್ನಿ, ನನ್ನ ಕೈಲಿ ವಾಕ್ ಮಾಡೋಕ್ಕಾಗಲ್ಲ ಅಂತ. ನಾನು ನಿಂತಿದ್ದ ಜಾಗದಲ್ಲೇ ನಿಂತ್ಕೊಂಡೆ. ಅವರೆಲ್ಲ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಫುಲ್ಲು ರೌಂಡ್ ಅಪ್ ಮಾಡಿಕೊಂಡು ಅವ್ರಿಗೂ ಒಂಥರ ಎಂಜಾಯ್ಮೆಂಟು, ನನಗೂ ಒಂಥರ ಖುಷಿ. ಓಕೆ, ನಾನು ಇಲ್ಲಿ ಗಂಟ ಬಂದಾದಮೇಲೆ ಎಲ್ಲ ಲಿಂಗಗಳನ್ನ ನಾನು ನೋಡ್ತೀನೋ ಇಲ್ವೋ ಅನ್ನೋ ಯೋಚನೆಯಲ್ಲಿದ್ದೆ. ಬಟ್ ಆದರೆ ನನ್ನ ಸ್ನೇಹಿತರು ಅವರು ಕ್ಯಾಮ್ರಾ ಹಿಡ್ಕೊಂಡು ಎಲ್ಲ ರೆಕಾರ್ಡ್ ಮಾಡಿದ್ರಿಂದ ನಾನು ಆಮೇಲೆ ನೋಡಿಕೊಂಡೆ. ಇದರಿಂದ ನಾನು ಹೇಳೋದೊಂದೇ, ಎಲ್ಲ ವಿಶೇಷ ಚೇತನರು ತಪ್ಪದೆ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೀವು ಬರಬೇಕಾದ್ರೆ ದಯವಿಟ್ಟು ವೀಲ್ ಚೇರ್ಸ್ನ ಯೂಸ್ ಮಾಡಿ. ಆಗ ಎಲ್ಲ ಕಡೆನೂ ನೀವೇ ನಿಮ್ಮ ಸ್ವ ಇಚ್ಛೆಯಿಂದ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಓಡಾಡ್ಬೋದು, ಹೋಗ್ಬೋದು, ಎಂಜಾಯ್ಮೆಂಟ್ ಮಾಡ್ಬೋದು. ಜೊತೆ ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ವಿಶೇಷ ಚೇತನರಿಗೋಸ್ಕರ. ಅಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಮನೇಲೇ ಇರ್ತಾರಲ್ಲ ಅವ್ರಿಗೋಸ್ಕರನೇ ನಾನು ಸ್ಟಾರ್ಟ್ ಮಾಡಿದ್ದು. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದಾರೋ, ನಿಮ್ಮ ಅಕ್ಕಪಕ್ಕ ನಿಮ್ಮ ಊರಲ್ಲಿ ನಿಮ್ಗೆ ಗೊತ್ತಿರೋರಲ್ಲಿ ಯಾರ್ಯಾರು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರ್ತಾರೋ ಅವ್ರಿಗೆ ಈ ವಿಡಿಯೋಸ್ನ ತೋರಿಸಿ. ಅಟ್ಲೀಸ್ಟ್ ಈ ವಿಡಿಯೋ ನೋಡೋದ್ರಿಂದ ಆದರೂ ಅವರು ಮನೆಯಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾರೆ.
ಯಾಕಂದರೆ ನನಗೂ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ, ನನಗೂ ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ. ನಾನು 6 ವರ್ಷ ಬೆಡ್ ಅಂದರೆ ಮಲಗಿದ ಜಾಗದಲ್ಲೇ ಮಲಗಿದ್ದೀನಿ. ಆ ಮಲಗಿದ ಜಾಗದಿಂದ ಯಾವ ಥರ ಎದ್ದು ಬಂದೆ, ನಾನು ಎಲ್ಲೆಲ್ಲೆಲ್ಲ ಹೋಗ್ತೀನಿ, ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಅದನ್ನಾದರೂ ತೋರಿಸಿ, ಅದು ತೋರಿಸೋ ವೀಡಿಯೋಸ್ಗಾದರೂ ಅವ್ರ ಮನೆಯಿಂದ ಹೊರಗಡೆ ಬರಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಅವ್ರಿಗೂ ಮೈಂಡ್ಗೆ ಏನೋ ಒಂದು, ನಾನು ಓಡಾಡಬೇಕು, ಹೊರಗಡೆ ಹೋಗಬೇಕು, ಸುತ್ತಬೇಕು, ನಾನು ಎಲ್ಲ ಕಡೆ ಹೋಗಬೇಕು ಅಂತ ಅವ್ರಿಗೂ ಅನಿಸುತ್ತೆ. ಆಗ ಲೈಫಲ್ಲಿ ಅವ್ರ ಲೈಫಲ್ಲಿ ಅವ್ರ ಜೀವನದಲ್ಲಿ ತುಂಬ ಬದಲಾವಣೆಗಳು ಆಗುತ್ತೆ. ಆ ಬದಲಾವಣೆಗೋಸ್ಕರನೇ ನಂದು ಶಂಕರ್ ಸ್ಪೈನಲ್ ಕಾರ್ಡ್ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ.
ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತಾ ಇದ್ದೀನಿ ದೇವರಲ್ಲಿ.